ಬಾಬರ್ ಅಜಾಮ್ ಭಾರತ ವಿರುದ್ಧ ಪಾಕಿಸ್ತಾನ ಸೋತ ನಂತರ ಹೇಳಿದ್ದೇನು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಪಾರ್ಟೆಂಟ್ ಆದಂಥ ಪ್ರಮುಖವಾದಂಥ ಬೆಂಕಿಯಾದಂಥ ಪಂದ್ಯ T20 ವಿಶ್ವಕಪ್ನ ಪಂದ್ಯ ಮುಕ್ತಾಯವಾಗಿದೆ. ಬುಮ್ರಾ ಅವರಿಂದ ಪಂದ್ಯವನ್ನು ಗೆದ್ವಿ ಅಂತಾನೆ ಹೇಳ್ಬೋದು. ಬೆಂಕಿಯಾದಂಥ ಬೌಲಿಂಗ್, ಡೆಡ್ಲಿ ಆದಂಥ ಬೌಲಿಂಗ್, ಪಾಕಿಸ್ತಾನದ ತಂಡದವರಿಗೆ ಬೆವರಿಳಿಸಿದ ಒಬ್ಬ ಬೌಲರ್ ಅಂತಂದರೆ ಅದು ಬುಮ್ರಾ ಅವರು ಅಂತಾನೆ ಹೇಳ್ಬೋದು. ಅಂಥ ಬೌಲಿಂಗ್ನ ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. 14 ರನ್ಸ್ನ ಟೋಟಲ್ ಆಗಿ ಕೊಟ್ಟಿದ್ದಾರೆ. 4 ಓವರ್ಸ್ನ ಹಾಕಿರೋದು, 3 ವಿಕೆಟ್ಸ್ನ ತೆಗೆದುಕೊಟ್ಟಿದ್ದಾರೆ. ಈ ಒಂದು ಪಂದ್ಯವನ್ನ ಇವರ ಒಂದು ಆಟ ಬದಲಿಸಿತು ಅಂತಾನೆ ಹೇಳ್ಬೋದು. ಅಂತಹ ಬೌಲಿಂಗ್ನ ಮಾಡಿದ್ದಾರೆ. ಇಲ್ಲಿ ಬೌಲರ್ಸ್ ಇಂಪಾರ್ಟೆಂಟ್ ಗುರು, ಬ್ಯಾಟರ್ಸ್ ಡಮ್ಮಿ ಅಂತ ತೋರಿಸ್ಕೊಟ್ಟಿರೋದು ಇಲ್ಲಿ ಬುಮ್ರಾ ಅವರು. ಬೌಲರ್ಸ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು ಈ ಒಂದು ಪಂದ್ಯದಲ್ಲಿ. ಸೂಪರ್ ಆದಂಥ ಪರ್ಫಾರ್ಮೆನ್ಸಸ್ನ ಕೊಟ್ಟರು. 120 ಬಾಲ್ಸ್ ಅಲ್ಲಿ 113 ರನ್ಸ್ನ ಹೊಡೆದ್ರು ಪಾಕಿಸ್ತಾನ್ ಅವರು. 113 ರನ್ಸ್ಗೆ ಕಟ್ ಹಾಕಿದ್ರು ಟೀಮ್ ಇಂಡಿಯಾದವರು. ಹಾಗಾಗಿ 120 ರನ್ಸ್ನ ಹೊಡಿಬೇಕಿತ್ತು ಪಾಕಿಸ್ತಾನದವರು, ಆದರೆ ಟೀಮ್ ಇಂಡಿಯಾದವರು ಪಾಕಿಸ್ತಾನ ಅವರನ್ನ ಸೋಲಿಸಿದ್ದಾರೆ. ಲಾಸ್ಟ್ 6 ಬಾಲ್ಸ್ಗಳಲ್ಲಿ 18 ರನ್ಸ್ ಬೇಕಾಗಿತ್ತು. ಇಲ್ಲಿ ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಬುಮ್ರಾ ಅವರಾಗಿರ್ಬೋದು ಬೆಂಕಿಯಾದಂಥ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟರು. 12 ಬಾಲ್ಸ್ಗಳಲ್ಲಿ 22 ರನ್ಸ್ಗಳು ಬೇಕಾಗಿತ್ತು. ಆಗ ಬುಮ್ರಾ ಅವರು ಬಂದು ಎಲ್ಲರನ್ನೂ ಪೀಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಾಬರ್ ಅಜಾಮ್ ಅವರು ಇಂಡಿಯಾ ತಂಡದ ಒಂದು ಬೌಲಿಂಗ್ನ ನೋಡಿ ಫುಲ್ಲು ಶಾಕ್ ಆಗಿದ್ದಾರೆ. ಅವರಷ್ಟೇ ಅಲ್ಲ, ಇಡೀ ತಂಡದವರು ಕೂಡ ನೋಡಿ ಇಂಡಿಯಾದ ಒಂದು ಪರ್ಫಾರ್ಮೆನ್ಸಸ್ನ ನೋಡಿ ಫುಲ್ಲು ಶಾಕ್ ಆಗಿದ್ರು. ಹಾಗಾದರೆ ಬಾಬರ್ ಅಜಾಮ್ ಅವರು ಪಾಕಿಸ್ತಾನ ಸೋತ ನಂತರ ಏನನ್ನು ಹೇಳಿದ್ರು ಅಂತ ನೋಡೋದಾದರೆ, ಇಲ್ಲಿ ಇಂಡಿಯಾದ ಒಂದು ಪರ್ಫಾರ್ಮೆನ್ಸ್ ಏನಿದೆ ಬೆಂಕಿಯಾಗಿತ್ತು. ಹಾಗೆ ಸೂಪರ್ ಆದಂಥ ಪರ್ಫಾರ್ಮೆನ್ಸಸ್ನ ಕೊಟ್ಟರು. ಬೌಲಿಂಗ್ ಕೂಡ ಸೂಪರ್ ಆಗಿ ಮಾಡಿದರು. ಬುಮ್ರಾ ಅವರು ಸೂಪರ್ ಆಗಿ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟರು. ಅವರ ಒಂದು ಬೌಲಿಂಗ್ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಮ್ಮ ಒಂದು ತಂಡ ಬೌಲಿಂಗ್ನ ಚೆನ್ನಾಗಿ ಮಾಡ್ತು, ಆದರೆ ಬ್ಯಾಟಿಂಗ್ನ ನಾವು ಸರಿಯಾಗಿ ಆಡೋದಕ್ಕೆ ಆಗಲಿಲ್ಲ. ನಾವು ಇನ್ನೇನು ಮಾಡೋದಕ್ಕೆ ಆಗಲ್ಲ, ಸೋತಿದ್ದೀವಿ, ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಕೆನಡಾ ಹಾಗೂ ಐರ್ಲೆಂಡ್ ವಿರುದ್ಧ ಒಂದು ಮ್ಯಾಚ್ ಇದೆ, ಅದನ್ನು ಆಡಿ ಮುಗಿಸ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಆಡಿ ಇನ್ನು ಈ ಒಂದು T20 ವಿಶ್ವಕಪ್ನಿಂದ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಕೆನಡಾ ಹಾಗೆ ಐರ್ಲೆಂಡ್ ಒಂದು ವಿರುದ್ಧ ಒಂದು ಮ್ಯಾಚ್ನ ಆಡಿ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಬೆಂಕಿಯಾದಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯ ಇಲ್ಲಿಗೆ ಮುಕ್ತಾಯವಾಗಿದೆ. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡಿದ್ರು ಪ್ಲೇಯರು ಅಂತ ಇವಾಗಲೇ ಕಮೆಂಟ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.